ಆಲ್ಬರ್ಟ್ ಐನ್ಸ್ಟೈನ್ ಹೆಸರನ್ನು ಇಲ್ಲಿರುವಂಥವ್ರು ಬಹಳಷ್ಟು ಜನ ಕೇಳಿದ್ದೀರ. ಮತ್ತು ಅವರು ಮಹಾತ್ಮ ಗಾಂಧಿ ಬಗ್ಗೆ ಹೇಳಿದಂಥ ಮಾತು ಕೂಡ ಇಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತೇ ಇರ್ತದೆ. ಅವ್ರು ಹೇಳಿದ್ದು, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅನ್ನೋ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಓಡಾಡಿದ್ರು ಅನ್ನೋದು ಮುಂದಿನ ಪೀಳಿಗೆಯಲ್ಲಿ ಒಂದು ರೀತಿಯಾದಂಥ ಆಶ್ಚರ್ಯವನ್ನು ಹುಟ್ಟಿಸುತ್ತೆ. ಬಹಳಷ್ಟು ಜನ ನಂಬದಲ್ಲೂ ಇರಬಹುದು ಅಂತ ಆ ಅರ್ಥ ಬರೋ ರೀತಿಯಲ್ಲಿ ಹೇಳಿದರು. ನಾವು ಕರ್ನಾಟಕದ ಸಂದರ್ಭದಲ್ಲಿ ಮುಖ್ಯವಾಗಿ ಇನ್ನೂ ಕೆಲವು ವರ್ಷಗಳು ಕಳೆದ ಮೇಲೆ ಇಲ್ಲಿರುವಂಥ ಬಹಳಷ್ಟು ಜನ ಯುವ ಪೀಳಿಗೆಯವರು ದೊರೆಸ್ವಾಮಿ ಅಂಥವ್ರು ಇಲ್ಲಿದ್ರಾ ಅಂತ ಪ್ರಶ್ನೆ ಕೇಳ್ಬೋದು. ಅದೊಂದು ಸಾಧ್ಯತೆ ಇದೆ. ಯಾಕೆಂತಂದರೆ ದೊರೆಸ್ವಾಮಿಯವರು 104 ವರ್ಷ ಇದ್ದಂಥವರು ಮತ್ತು ತಮ್ಮ ಜೀವನದ ಕೊನೆ ಕ್ಷಣದವರೆಗೂ ಕೂಡ ಜನರಿಗೋಸ್ಕರ ಮಿಡಿತಾ ಇದ್ದಂಥವ್ರು. ಯಾವಾಗಲೂ ಹೇಳ್ತಾ ಇದ್ದಿದ್ದು ಒಂದೇ, ಇಲ್ಲಿ ಬಡ ಜನರಿಗೆ ಏನೇನು ಸಮಸ್ಯೆಗಳಿವೆ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಬೇಕು, ಅದಕ್ಕೋಸ್ಕರ ನಾನು ದುಡಿತಲೇ ಇರ್ತೀನಿ. ಮತ್ತೆ ಈಗಾಗಲೇ ತೀಸ್ತಾ ಸೆತ್ತಲ್ವಾಡವರು ಹೇಳ್ತಿದ್ರು ವಾಲಂಟರಿ ಪಾವರ್ಟಿ ಅಂತ. ಅಂದರೆ ಬಡತನವನ್ನು ಅವರು ಆಯ್ದುಕೊಂಡ್ರು. ಯಾಕೆಂದರೆ ಯಾರೋ ಒಬ್ಬ ವ್ಯಕ್ತಿಗೆ ಸರ್ಕಾರದಿಂದ ಒಂಥರ ಆಫರ್ ಬಂದಾಗ ನಿಮ್ಗೊಂದು ಮನೆ ಕೊಡ್ತೀವಿ ನೀವಿರಿ ಅಂತಂದಾಗ ಅದನ್ನು ತಿರಸ್ಕರಿಸೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಅದಕ್ಕೋಸ್ಕರ ಇವರೇನು ಪ್ರಯತ್ನ ಪಟ್ಟಿರೋದಿಲ್ಲ, ಅವರೇ ಕೊಡ್ತಾರೆ ಇವರ ಗೌರವಾರ್ಥ. ಆದರೆ ದೊರೆಸ್ವಾಮಿಗಳು ಅದನ್ನು ತಿರಸ್ಕರಿಸಿದ್ರು, ನನಗೆ ಅದು ಬೇಕಾಗಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ ಇಲ್ಲಿರುವಂತಹ ಬಹಳಷ್ಟು ಜನಕ್ಕೆ ಭೂಮಿ ಇಲ್ಲ, ವಸತಿ ಇಲ್ಲ. ಅವರೆಲ್ಲರಿಗೂ ಕೂಡ ಭೂಮಿ ಮತ್ತು ವಸತಿ ಸಿಗೋವರೆಗೂ ನಾನು ವಸತಿಯನ್ನು ಭೂಮಿಯನ್ನು ಪಡೆಯೋದಕ್ಕೆ ನನಗೆ ಅರ್ಹತೆ ಇಲ್ಲ. ಎಷ್ಟು ಜನಕ್ಕೆ ಈ ರೀತಿಯಾದಂಥ ಒಂದು ಮಾತು ಹೇಳೋದಕ್ಕೆ ಸಾಧ್ಯ? ಹಲವಾರು ದಶಕಗಳ ಹಿಂದೆ ನಾನು ಗೌರಿಬಿದನೂರು ಕಾಲೇಜಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಸಮುದಾಯ DSS ಈ ರೀತಿಯ ಸಂಘಟನೆಗಳ ಭಾಗವಾಗಿ ಹಳ್ಳಿಗೂ ಹೋಗಿ ನಾಟಕಗಳು ಅದು ಮಾಡ್ತಿದ್ದಾಗ ದೊರೆಸ್ವಾಮಿ ಅವರನ್ನು ಒಂದ್ಸಲ ಕರೆಸಿದ್ವಿ. ಅಲ್ಲಿ ದಾರಿನಾಯಕನ ಪಾಳ್ಯ ಅಂತ ಒಂದು ಊರು, ಆ ಊರಿಗೆ ಕರೆಸಿದ್ವಿ. ಅವರು ಬಂದು ಅಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ಜನಕ್ಕೆ ಸಕ್ಕದಾದಂಥ ಮಾತುಗಳನ್ನು ಹೇಳಿ ಅದರ ನಂತರ ಸುಮಾರು ಒಂದು 25 ವರ್ಷಗಳ ನಂತರ ಅಂತ ಕಾಣುತ್ತದೆ, ನಾನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆದಕ್ಕೆ ಗೌರಿಬಿದನೂರು ನ್ಯಾಷನಲ್ ಕಾಲೇಜಿಂದ ಬೆಂಗಳೂರು ನ್ಯಾಷನಲ್ ಕಾಲೇಜ್ಗೆ ಬಂದ ಮೇಲೆ 25-30 ವರ್ಷದ ನಂತರ ಅವ್ರು ನೆನ್ಪಿಟ್ಕೊಂಡಿದ್ರು, ನಾನು ನಿಮ್ಮ ಜೊತೆ ನಿಮ್ಮ ದಾರಿನಾಯಕನಿಗೆ ಪಾಳಕ್ಕೆ ಬಂದಿದ್ದೆ, ನೀವು ನಡೆಸಿದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅಂತ. ಆ ರೀತಿಯಾದಂಥ ಒಂದು ಜ್ಞಾಪಕ ಶಕ್ತಿ ಆ ಇಳಿ ವಯಸ್ಸಿನಲ್ಲೂ ಕೂಡ. ಆ ಜ್ಞಾಪಕ ಶಕ್ತಿ ಅನ್ನೋದಕ್ಕಿಂತಲೂ ಕೂಡ ನಾವು ಬಂದಾಗ ಈ ಕಾರ್ಯಕ್ರಮ ಶುರು ಆಗೋದಕ್ಕೆ ಮುಂಚೆ ಅವರ ಭಾಷಣವನ್ನು ಕೇಳಿದ್ರೆ, ನೀವು ಇಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ರಲ್ಲ ಆ ಭಾಷಣವನ್ನು, ಆ ವಯಸ್ಸಿನಲ್ಲಿ ಆ ಒಂದು ಬದ್ಧತೆ ಮತ್ತು ಆ ಒಂದು ಹುಮ್ಮಸ್ಸು ಎಷ್ಟು ಜನ ಯುವಕರಲ್ಲಿ ಇವತ್ತು ಕಾಣಬಹುದು ಅಂತ ನಾವು ಪ್ರಶ್ನೆ ಹಾಕ್ಕೊಂಡ್ರೆ ತುಂಬಾ ನಿರಾಶಾದಾಯಕವಾದಂಥ ಉತ್ತರ ಸಿಗತ್ತೆ. ಹಾಗಾಗಿ ಇವತ್ತಿನ ಈ ದಿನಮಾನಗಳಲ್ಲಿ ದೊರೆಸ್ವಾಮಿಗಳವರನ್ನ ಅಂಥ ವ್ಯಕ್ತಿಗಳನ್ನ ನೆನಪಿಸ್ಕೊಳ್ಳೋದು ತುಂಬ ಮುಖ್ಯ. ಯಾಕೆಂದ್ರೆ ಇವತ್ತಿನ ಯುವ ಪೀಳಿಗೆಗೆ ಇಂಥ ವ್ಯಕ್ತಿಗಳು ಹೆಚ್ಚು ಗೊತ್ತಿರೋದಿಲ್ಲ. ಗಾಂಧಿ ಅಂದರೆ ಅವರಿಗೆ ಗೊತ್ತಿರುವಂಥವ್ರು ಬೇರೆ ಗಾಂಧಿ ಹೆಸರನ್ನು ಹೇಳ್ಬೋದು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂದರೆ ಯಾರು ಅಂತಲೂ ಕೇಳ್ಬೋದು. ಹಾಗೇನೆ ದೊರೆಸ್ವಾಮಿ ಅಂತ ಕೇಳಿದಾಗಲೂ ಕೂಡ ಎಲ್ಲಿ ಯಾರು ಸರ್ ಅವರು ನಮಗೆ ಗೊತ್ತಿಲ್ಲ ಅಂತ ಕೇಳುವಂಥ ಸಾಧ್ಯತೆಯೂ ಇದೆ. ಹಾಗಲ್ಲದೆ ದೊರೆಸ್ವಾಮಿಗಳ ಜೀವನ ಮತ್ತು ಅವರ ಹೋರಾಟ ಕೊನೆಯ ದಿನದವರೆಗೂ ಕೂಡ ಅವ್ರು ನಡೆಸಿದಂಥ ಹೋರಾಟವನ್ನು ನೆನಪಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಮತ್ತೆ ಅವರ ನೆನಪುಗಳನ್ನು ಮುಂದಿನ ಪೀಳಿಗೆಗೆ ದಾಟಿಸೋದಿದೆಯಲ್ಲ, ಅದು ಕೂಡ ನಾವು ಮಾಡಬೇಕಾದಂಥ ಒಂದು ತುಂಬ ಮುಖ್ಯವಾದಂಥ ಕಾರ್ಯಕ್ರಮ.
ಗೌರಿ ಲಂಕೇಶ್ ಹತ್ಯೆಯ ನಂತರ ಗೌರಿ ಲಂಕೇಶರ ನೆನಪುಗಳನ್ನ, ಅವರ ಆಶಯಗಳನ್ನ, ಅವರ ಆದರ್ಶಗಳನ್ನ ಮುಂದುವರಿಸಬೇಕು ಅಂತ ಹೇಳಿ 2 ಟ್ರಸ್ಟ್ಗಳನ್ನ ಶುರು ಮಾಡಿದ್ವಿ. ಒಂದು ಗೌರಿ ಮೀಡಿಯಾ ಟ್ರಸ್ಟ್, ಮತ್ತಿನ್ನೊಂದು ಗೌರಿ ಮೆಮೋರಿಯಲ್ ಟ್ರಸ್ಟ್. ಗೌರಿ ಮೆಮೋರಿಯಲ್ ಟ್ರಸ್ಟ್ಗೆ ಅಧ್ಯಕ್ಷರಾಗಿ ದೊರೆಸ್ವಾಮಿಗಳು ಇದ್ರು. ಅವರ ನಂತರ ಈಗ ತೀಸ್ತಾ ಸೆಟಲ್ ಮಾಡಿದ್ದಾರೆ. ಗೌರಿ ಮೀಡಿಯಾ ಟ್ರಸ್ಟ್ಗೆ ಬಾಧ್ಯನಾಗಿ ಅಧ್ಯಕ್ಷನಾಗಿ ನಾನಿದ್ದೀನಿ. ಆ ಸಂದರ್ಭಗಳಲ್ಲಿ, ಹಲವಾರು ಸಂದರ್ಭಗಳಲ್ಲಿ ಅವ್ರ ಜೊತೆ ಮಾತನಾಡುವಂಥ ಸದವಕಾಶ ನನಗೆ ಸಿಕ್ಕಿತ್ತು. ಅವರು ಯಾವ ರೀತಿ ಎಂಥ ಸರಳ ವ್ಯಕ್ತಿ. ಜಯನಗರದಲ್ಲಿ ಅವ್ರ ಮನೆಗೆ ಹೋಗಿ ಕೂತಿದ್ದಾಗ ಅವರ ಏನು ಸ್ಟೇಚರ್ ಏನು, ನಾನು ಅವ್ರ ಮುಂದೆ ಒಬ್ಬ ಹುಡುಗ ಬನ್ನಿ ಮೇಷ್ಟ್ರೆ ಅಂತ ಕರೆಯೋರು. ನನಗೇನೋ ಒಂಥರ ಮುಜುಗರ. ಅವರು ನನ್ನನ್ನು ಮೇಷ್ಟ್ರೆ, ಅವರೇ ಗುರು ಸಮಾನರು ಎಲ್ಲರಿಗೂ ಕೂಡ. ನಾನು ಮೇಷ್ಟ್ರ ಕೆಲಸ ಮಾಡ್ತಿದ್ದೆ. ಬನ್ನಿ ಮೇಷ್ಟ್ರೆ ಅಂತ ಕರೆದಾಗ ನಾನು ತುಂಬ ಮುಜುಗರದಿಂದ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಹಲವಾರು ವಿಷಯಗಳ ಬಗ್ಗೆ ಮಾತಾಡ್ತಿದ್ದೆ. ಈ ಸಮಾಜದ ಬಗ್ಗೆ ಅವ್ರಿಗಿರುವಂಥ ಒಂದು ಕ್ರೋಧ, ಅಂದ್ರೆ ಜನರ ಬಗ್ಗೆ ಅಲ್ಲ, ಸಮಾಜದಲ್ಲಿ ನಡೆಯುವಂಥ ಅನ್ಯಾಯದ ಬಗ್ಗೆ, ಇಲ್ಲಿರುವಂಥ ತಾರತಮ್ಯದ ಬಗ್ಗೆ ಅವ್ರಿಗಿರುವಂಥ ಕ್ರೋಧ, ಅವುಗಳನ್ನ ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಆ ಒಂದು ರೈಟಿಯಸ್ ಇಂಡಿಗ್ನೇಷನ್ ಅಂತ ಕರಿತೀವಿ. ಆ ರೈಟಿಯಸ್ ಇಂಡಿಗ್ನೇಷನ್ ಇದೆಯಲ್ಲ, ಅದು ಜನರಲ್ಲಿ ಇದ್ರೆ ನಿಜವಾಗ್ಲೂ ಕೂಡ ಯಾವುದೋ ಒಂದು ದಿನಕ್ಕಾದ್ರೂ ಕೂಡ ಅವರು ದೊರೆಸ್ವಾಮಿಗಳು ಬಯಸಿದಂಥ ಬದಲಾವಣೆ, ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗ್ತದೆ ಅಂತ ನಾನು ನಂಬ್ತೇನೆ. ಈಗ ಮುಖ್ಯವಾಗಿ ಅವರು ಹೋರಾಟ ನಡೆಸಿದ್ದು ಕೊನೆವರೆಗೂ ಕೂಡ ಭೂಮಿ ಮತ್ತು ವಸತಿ ಇಲ್ಲದೆ ಇರುವಂಥವ್ರಿಗೆ ಭೂಮಿ ವಸತಿ ಸಿಗಬೇಕು ಅಂತ. ಅದಕ್ಕಾಗಿ ಮಹಾರಾಣೀಸ್ ಕಾಲೇಜಿನ ಆ ಮೈನ್ ರೋಡ್ ಇದೆಯಲ್ಲ, ಶೇಷಾದ್ರಿ ರೋಡ್ ಏನೋ, ಅಲ್ಲಿ ಜನ ಕೂತಿದ್ದಾಗ ಜನರ ಜೊತೆ ಅವರು ಕೂತಿದ್ರು. ಮಂತ್ರಿಗಳು ಬಂದು ಮಾತಾಡುವಾಗ ಅವ್ರ ಜೊತೆ ಅವ್ರನ್ನ ಬೈದು ಮಾತಾಡಿಸ್ತಾ ಇದ್ರು. ನೀವೇನ್ ಮಾಡ್ತಿದ್ದೀರಿ, ಜನಕ್ಕೆ ಭೂಮಿ ಮತ್ತು ವಸತಿ ಕೊಡ್ದಿರ, ಇವೆಲ್ಲವೂ ಕೂಡ ನಾವೆಲ್ಲ ಸಾಕ್ಷಿಯಾಗಿದ್ವಿ. ಆದ್ರೆ ದುರಂತ ಸಂಗತಿ ಅಂತಂದ್ರೆ ಇಂದಿಗೂ ಸಹ ಅವ್ರು ಹೋದ್ಮೇಲೂ ಕೂಡ ಇಂದಿಗೂ ಸಹ ಸಾಮಾನ್ಯ ಜನರಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಈಗ ಒಂದು ಭಿನ್ನವತ್ತನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಆದರೆ ಸರ್ಕಾರದಿಂದ ಇಲ್ಲಿ ಯಾರು ಇಲ್ಲ, ಆದ್ರೂ ಸರ್ಕಾರಕ್ಕೆ ಅದನ್ನ ಸಲ್ಲಿಸಲಾಗುತ್ತೆ. ಮತ್ತು ಈ ಸರ್ಕಾರ ಈ ಒಂದು ಭಿನ್ನವತ್ತಳೆ ಏನಿದೆ, ಇದೊಂದು ಡಿಮಾಂಡ್, ಹಕ್ಕೊತ್ತಾಯ, ಈ ಹಕ್ಕೊತ್ತಾಯವನ್ನ ದೊರೆಸ್ವಾಮಿಗಳೇ ಮಾಡ್ತಾರೆ ಅಂದ್ಕೊಂಡು, ದೊರೆಸ್ವಾಮಿಗಳು ಭೌತಿಕವಾಗಿ ಇಲ್ಲದೇ ಇರ್ಬೋದು, ಆದ್ರೆ ದೊರೆಸ್ವಾಮಿಗಳ ಪರವಾಗಿ ಇಲ್ಲಿರುವಂಥ ಎಲ್ಲ ಅವರ ಹಿಂಬಾಲಕರು, ಅವರ ಅಡ್ಮೈನರ್ಸ್, ಅವರನ್ನ ಆರಾಧಿಸುವಂಥವ್ರು, ಅವರನ್ನ ಗೌರವಿಸುವಂಥವ್ರು ದೊರೆಸ್ವಾಮಿಗಳ ಪರವಾಗಿ, ದೊರೆಸ್ವಾಮಿಗಳ ಆ ಸ್ಪಿರಿಟ್ ಇದೆಯಲ್ಲ ಅದನ್ನು ಮುಂದುವರಿಸಿಕೊಂಡು ಅವರ ಪರವಾಗಿ ಸರ್ಕಾರದ ಮುಂದೆ ಇಡುವಂಥ ಹಕ್ಕೊತ್ತಾಯವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಆ ಮೂಲಕ ನಾವು ಸುಮ್ಮನೆ ದೊರೆಸ್ವಾಮಿಗಳ ಫೋಟೋ ಇಟ್ಟು ಹೂವು ಹಾಕಿ ಗೌರವ ತೋರಿಸಿದ್ರೆ ಸಾಲದು. ಅವರಿಗೆ ಏನು ಆಶಯ ಇತ್ತು, ಅವರ ಆದರ್ಶಗಳೇನಿತ್ತು, ಅವರ ಕನಸುಗಳೇನಿದ್ವು, ಆ ಕನಸುಗಳನ್ನ ನನಸು ಮಾಡುವಂಥದ್ದೇ ಸರ್ಕಾರಗಳ ಮತ್ತು ಅಧಿಕಾರದಲ್ಲಿ ಇರುವಂಥವರ ಕರ್ತವ್ಯ. ಆ ಕರ್ತವ್ಯವನ್ನ ಸರ್ಕಾರಗಳು, ಇಂದಿನ ಸರ್ಕಾರ ಅಥವಾ ಯಾವುದೇ ಸರ್ಕಾರ ಆಗಲಿ, ಅದನ್ನ ನಿಭಾಯಿಸುತ್ತೆ ಅಂತ ನಾನು ನಂಬ್ತೇನೆ. ಮತ್ತು ಯುವಜನರು ದೊರೆಸ್ವಾಮಿ ಅವರಂಥ ವ್ಯಕ್ತಿಗಳ ಆದರ್ಶಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತಲೂ ಕೂಡ ನಾನು ಭರವಸೆ ಇಟ್ಕೊಂಡಿದ್ದೀನಿ. ಆದರೆ ನೋಡಬೇಕು ಎಷ್ಟು ಮಟ್ಟಿಗೆ ಆ ಭರವಸೆ ನಿಜವಾಗುತ್ತಾ ಅಥವಾ ಪೊಳ್ಳಾಗುತ್ತಾ ಗೊತ್ತಿಲ್ಲ. ನಿಜ ಆಗುತ್ತೆ ಅನ್ನೋ ಒಂದು ಆಶಾಭಾವನೆಯನ್ನೇ ಇಟ್ಟುಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.